ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು 10ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಮುಖ ಸಂದರ್ಭಗಳನ್ನು ತಿಳಿಸ್ಕೊಡಿ ಸರ್ ಅಂತೇಳಿ. ಖಂಡಿತ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಸಂದರ್ಭಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಈ ಸಂದರ್ಭಗಳನ್ನು ಸಂಪೂರ್ಣವಾಗಿ ನೋಡಿಕೊಂಡ್ರೆ ನಿಮಗೆ 18 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಜೊತೆಗೆ ನಿಮಗೆ ಯಾವೊಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ನಂತರ ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. SSLC PUC ಡಿಗ್ರಿಗೆಲ್ಲವೂ ಕೂಡ ಪಾಸಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು. ಪ್ರಶ್ನೆ 2, ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಸಂದರ್ಭ 3, ಋಷಿಯರ ರೂಪಂ ಕಾಣು ಮಂದೀತನುಂ ತಪಂ ಬಡುಗುಂ. ಸಂದರ್ಭ 4, ಹೊಸ ಭರವಸೆಗಳ ಕಟ್ಟೋಣ. ಸಂದರ್ಭ 5, ಜೀವ ಸತ್ತು ಹೋಗುವುದು ಗೊತ್ತಾ. ಸಂದರ್ಭ 6, ನಿನ್ನಪದೆಸೆಯ ಬಯಸುವನಲ್ಲ. ಸಂದರ್ಭ 7, ನಾಚುತಿಹೆನಿ ಪೂಜ್ಯಯಿ ನಲುಮೆಯಿಂದ. ಸಂದರ್ಭ 8, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಸಂದರ್ಭ 9, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಸಂದರ್ಭ 10, ಮುಂಗಾರಿನ ಮಳೆಯಾಗೋಣ. ಇಲ್ಲಿ ಸೇ ಅಂತಾಗಿದೆ, ಅದು ಲೇ ಮಾಡ್ಕೊಳ್ಳಿ, ಮಳೆಯಾಗೋಣ. ಸಂದರ್ಭ 11, ಬೇರೆ ಬಣ್ಣವನೇ ಕಾಣೆ. ಸಂದರ್ಭ 12, ರಘುದ್ವಹನ ಸೊಲ್ಗೇಳಿ ನಮಿಸಲ್. ಸಂದರ್ಭ 13, ದುಡ್ಡು ದುರಭಿಮಾನದ ತವರು. ಸಂದರ್ಭ 14, ಆವಂತಿ ಸುಕುಮಾರನೆಂದು ಪೆಸರನಿಟ್ಟಂ. ಸಂದರ್ಭ 15, ನಿನ್ನ ಪಳುವಗೆ ನಮ್ಮ ಕುಲಮನ್ ಎಲ್ಲಮನ್ ಅಳಿದ ಬಗೆ. ಸಂದರ್ಭ 16, ಹೊಸಗಾಲದ ಹಸು ಮಕ್ಕಳ ಹರಸಿ. ಸಂದರ್ಭ 17, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಕಸಿದುಕೊಳ್ಳಿರಿ ಹತಾರ. ಸಂದರ್ಭ 18, ಅರಸುಗಳ ವಾಜಿಯಂ ಬಿಡು. ಸಂದರ್ಭ 10, ರೂಪಿನಂತೆ ಮಾತು ಕೂಡ ಎನಿತುದರವಾಗಿದೆ. ಸಂದರ್ಭ 20, ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಸಂದರ್ಭ 21, ತಸ್ಕರಾಸ್ಯನೃತಂ ಬಲಂ. ಸಂದರ್ಭ 22, ಬಾಯಿದಂಬುಲಕ್ಕೆ ಕೈಯಾನುವರೆ. ಸಂದರ್ಭ 23, ಹಸುರಿಳೆಯುಸಿರು. ವಿದ್ಯಾರ್ಥಿಗಳೇ, PDF ಫೈಲು ಜೊತೆಗೆ ಪಾಸಿಂಗ್ ಪ್ಯಾಕೇಜು ಅಂದರೆ ಉತ್ತರಗಳ ಸಮೇತ ಬೇಕು ಅಂದರೆ ನಮ್ಮ ಚಾನಲ್ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಎಲ್ಲ ಸಂದರ್ಭಗಳ ಉತ್ತರಗಳನ್ನು ನೀವು ಪಡ್ಕೊಳ್ಬಹುದು. ಸಂದರ್ಭ 24, ವಿದ್ಯಾಧನಮೇ ಧನಮಪ್ಪುದು. ಸಂದರ್ಭ 25, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಸಂದರ್ಭ 24, ನೆಮ್ಮದಿಯಿಂದ ಬದುಕು, ಈ ಜನ ಬಿಡಬೇಕಲ್ಲ, ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಸಂದರ್ಭ 35, ಪೊನ್ನನೆಲ್ಲಂ ನೀನೇ ಕೊಂಡೆ. ಸಂದರ್ಭ 36, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಸಂದರ್ಭ 37, ಹಸುರಾದುದು ಕವಿಯಾತ್ಮಂ. ಸಂದರ್ಭ 38, ತನ್ನ ಮಾತೆಯಂ ಸರ್ವಜನಮಂ ಬಂಚೆಯನ್ನದಿರ್ತಪ್ಪುದೇ. ವಿದ್ಯಾರ್ಥಿಗಳೇ, ಇದಿಷ್ಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳುವಂತಹ ಸಂದರ್ಭಗಳಾಗಿದೆ. ನಿಮ್ಗೆ ಇನ್ನೂ ಯಾವ ಒಂದು ಸಬ್ಜೆಕ್ಟ್ ಬೇಕು ಅಂದರೆ ಅದನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಮೆಂಬರ್ಶಿಪ್ನ ತೆಗೆದುಕೊಳ್ಳಿ. ಜೊತೆಗೆ ನೀವೇನಾದರೂ ಕೂಡ ಹೊಸದಾಗಿ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SSLC PUC ಡಿಗ್ರಿ ಎಲ್ಲಕ್ಕೂ ಕೂಡ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ. ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳೆಲ್ಲವನ್ನು ಕೂಡ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವೇಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.